ಎಲ್ರಿಗೂ ನಮಸ್ಕಾರ. ಏನಿವತ್ತು ನಾವು ಕೃಪಾನಿಧಿ ಕಾಲೇಜಿನಲ್ಲಿ ಜನಿವಾರದ ವಿಷಯವಾಗಿ ಒಂದು ಘಟನೆ ನಡೆದಿದೆ. ಅದು ಇತ್ತೀಚೆಗೆ ಮೇಲಿಂದ ಮೇಲೆ ಈ ಥರದೊಂದು ಇದನ್ನು ನಾವು ಆಕ್ರಮಣ ಅಂತಲೇ ಹೇಳ್ಬೋದು ಅಂತ ಹೇಳಿ ನನಗನ್ನಿಸ್ತಾ ಇದೆ. ಈ ಥರದ ಘಟನೆಗಳು ಯಾವುದೋ ಒಂದು ಸಮುದಾಯದ ಮೇಲೆ ಆಗ್ತಾ ಇದೆಯಾ ಅಂತ ಅನ್ನುವಂಥ ಒಂದು ಪರಿಸ್ಥಿತಿಗೆ ನಾವು ಬರ್ತಾ ಇದ್ದೀವಿ. ಅದಕ್ಕೋಸ್ಕರ ಇದ್ರ ಮೇಲೆ ನಾವು ಇದನ್ನು ಖಂಡಿಸಿ ಒಂದು ಬೃಹತ್ ಒಂದು ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ನಮ್ಮ ಸಿರಿನಾಡು ಮಹಾಸಭಾ ಎಲ್ಲ ಪದಾಧಿಕಾರಿಗಳು ಸೇರಿ ಇದನ್ನು ಮಾಡಬೇಕು ಅಂತ ನಾವು ಹೊರಟಿದ್ದೀವಿ. ಇದರ ಮುಂದುವರೆದ ಭಾಗವಾಗಿ ಚಿಕ್ಕಬಳ್ಳಾಪುರದಲ್ಲಿ ಕೂಡ ಈ ಥರದ್ದು ಒಂದು ಘಟನೆ ನಡೀತು ಅಂತ ಕೇಳಿದ್ದೀವಿ. ಅದರದ್ದು ಆ್ಯಕ್ಷನ್ ತಗೋಬೇಕು ಅಂಥೇಳಿ ಅಲ್ಲಿನ ಅಧಿಕಾರಿಗಳನ್ನ ಯಾರನ್ನೂ ಸಸ್ಪೆಂಡ್ ಮಾಡಿಲ್ಲ ಇವತ್ತವರೆಗೆ. ಅದಕ್ಕೆ ಅಲ್ಲಿ ಅದನ್ನು ಅದಕ್ಕೆ ಕ್ರಮ ಜರುಗಿಸ್ಬೇಕು ಅಂಥೇಳಿ ನಾವು ಜಿಲ್ಲಾಧಿಕಾರಿಗಳಿಗೆ ಒಂದು ಪ್ರೊಟೆಸ್ಟ್ ಮಾಡಿ ಕೊಡಬೇಕು ಅಂತ ಒಂದು ಲೆಟ್ರ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇದರ ಮೂಲಕವಾಗಿ ನಮ್ಮದೇ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಂತ ಏನಿದೆ ಅದರ ಅಧ್ಯಕ್ಷರು ಒಂದು ಕರೆ ಕೊಟ್ಟಿದ್ದಾರೆ. ಸುಮಾರು ಎಲ್ಲ ಜಿಲ್ಲೆಗಳಿಂದ ನೀವು ಜನನ ಕರ್ಕೊಂಡು ಬಂದು ಇಲ್ಲಿ ಒಂದು ಪ್ರೊಟೆಸ್ಟ್ ಮಾಡಿ, ಅವರಿಗೆ ಕರ್ಕೊಂಡು ಬರಬೇಕಾಗಿಲ್ಲ, ಬ್ರಾಹ್ಮಣ ಸಮುದಾಯ ಇದನ್ನು ಖಂಡಿಸುತ್ತೆ ಮತ್ತು ಪ್ರತಿಯೊಂದು ಮನೆಯಲ್ಲೂ ನಾವು ಬರ್ತೀವಿ ಅಂತ ಹೇಳಿದ್ದಾರೆ. ಇದೊಂದು ಬೃಹತ್ ಮಟ್ಟದಲ್ಲಿ ನಾವು ಒಂದು ಪ್ರತಿಭಟನೆ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ. ಇದರ ಪರಿಣಾಮವಾಗಿ ನಮ್ಮ ಸಿರಿನಾಡು ಮಹಾಸಭಾದ ಅಧ್ಯಕ್ಷರು ನಮಗೊಂದು ಕರೆ ಕೊಟ್ಟರು. ನಾವೆಲ್ಲ ಸೇರಿ ಇದನ್ನು ಯಶಸ್ವಿಯಾಗಿ ಮಾಡಿ ಮುಂದಿನ ದಿನದಲ್ಲಿ ಬ್ರಾಹ್ಮಣ ಸಮುದಾಯಕ್ಕೆ ಅಷ್ಟೇ ಅಲ್ಲ, ಯಾವ ಸಮುದಾಯಕ್ಕೂ ಈ ಥರದ ಘಟನೆಗಳಾಗದೇ ಇರೋ ಥರ ನಾವು ನೋಡ್ಕೋಬೇಕು, ಆ ಥರದ ಒಂದು ಸಮಾಜನ ನಾವು ನಿರ್ಮಾಣ ಮಾಡಬೇಕು ಅಂಥೇಳಿ ಅವರು ಒಂದು ಕರೆ ಕೊಟ್ಟಿದ್ದಾರೆ. ಇದರ ಅಂಗವಾಗಿ ನಾವು ಮುಂದೆ ಒಂದು ಹೋರಾಟ ಮಾಡೋಣ ಅಂತ ಇದ್ದೀವಿ. ನಮಸ್ಕಾರ.